ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಶೀತಲ ಯುದ್ಧಕ್ಕೆ ಸಂಧಾನದ ಬಳಿಕ ಪಾಲಿಟಿಕ್ಸ್ ಕೂಲ್ ಆಗ್ಬಿಟ್ಟಿದೆ. ನನ್ನ ಸಿದ್ದರಾಮಯ್ಯ ನಡುವೆ ಆಲ್ ಇಸ್ ವೆಲ್ ಅಂತ ಡಿಕೆಶಿ ಸಂದೇಶ ಕೊಟ್ರು. ಇತ್ತ ಕದನಕ್ಕೆ ಖಾವಿ ಎಂಟ್ರಿ ಬಳಿಕ ಎಚ್ಡಿಕೆ ಧರ್ಮ ಬೋಧನೆ ಮಾಡಿದ್ದಾರೆ. ಆದ್ರೆ ಸ್ವಾಮೀಜಿ ಬೀದಿಗಿಳಿದಿದ್ದಕ್ಕೆ ಗೌಡ್ರು ಸಿಎಂ ಆದ್ರು ಅಂತ ಡಿಕೆಶಿ ಚರಿತ್ರೆಯ ಚಕಮಕಿಗೆ ನಾಂದಿ ಹಾಡಿದ್ದಾರೆ. ಕದನ ವಿರಾಮದ ಬಳಿಕ ಡಿಕೆಶಿ ದೈವ ಬಲಕ್ಕಾಗಿ ಪ್ರದಕ್ಷಿಣೆಯನ್ನ ಆರಂಭಿಸಿದ್ದಾರೆ. ಆದ್ರೆ ವಿಪಕ್ಷಗಳು ಬ್ರೇಕ್ಫಾಸ್ಟ್ಗೆ ಒಗ್ಗರಣೆ ಹಾಕೋದನ್ನ ನಿಲ್ಲಿಸಿಲ್ಲ. ತಿಂಡಿ ಬಗ್ಗೆ ಜೋಶಿ ಲೇವಡಿ ಮಾಡಿದ್ರೆ ಕಾಂಟ್ರಾಕ್ಟ್ ಟ್ರಾನ್ಸ್ಫರ್ ಕಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿ ಯತೀಂದ್ರಾಗೆ ಛಲವಾದಿ ಚಾಟಿ ಬೀಸಿದ್ರು. ಎಚ್ಡಿಕೆ ಅಭಿವೃದ್ಧಿಯ ಪ್ರಶ್ನೆಯನ್ನ ಎತ್ತಿದ್ರು. ಕಥಾ ಸಂಗಮದಲ್ಲಿ ಮಿಂದೆದ್ದ ಪೂರ್ವ ಕಲಾವಿದ ಉಮೇಶ್, ಗುರು ಶಿಷ್ಯರಲ್ಲಿ ಹಾಸ್ಯ ಧಾರೆ ಎರೆದ ಅಭಿಜಾತ, ಸಿನಿಲೋಕದ ನಾಗರಹೊಳೆ ಈಜಿದ್ದ ಗೋಲ್ಮಾಲ್ ರಾಧಾಕೃಷ್ಣ ಬದುಕಿಗೆ ವಿರಾಮ ನೀಡಿದ್ದಾರೆ. ದಶಕಗಳ ಕಾಲ ಕನ್ನಡಿಗರ ಮನರಂಜಿಸಿದ್ದ ಹಿರಿಯ ನಟ ಉಮೇಶ್ ವಿಧಿವಶರಾಗಿದ್ದಾರೆ. ಇವನು ದಾರಿ ತಪ್ಪಿದ ಬಾಲಿವುಡ್ನ ಬೇತಾಳ. ಕರುನಾಡಿನ ಮಣ್ಣಿನ ಕಥೆ, ಕಾಂತಾರದ ದೈವಗಳ ಬಗ್ಗೆ ಕಿಲ್ಜಿ ಕಿಚಾಯಿಸಿದ್ದಾರೆ. ಚಾವುಂಡಿ ಆವಾಹನೆ ಅಣಕಿಸಿ ದೈವವನ್ನ ದೆವ್ವ ಅಂತ ಹೇಳ್ಬಿಟ್ಟಿದ್ದಾರೆ. ರಣವೀರ್ ಸಿಂಗ್ ಈ ಕುಡುಕಾಟಕ್ಕೆ ತುಳುನಾಡಿನಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಶ್ರೀಲಂಕಾ ದಹಿಸಿ ಬಂದಂಥ ದಿತ್ವಾ ತಮಿಳುನಾಡು ಕರಾವಳಿಗೆ ಅಪ್ಪಳಿಸಿದೆ. ರಣಚಂಡಿ ಅವತಾರ ಹೊತ್ತು ಬಂದಂಥ ಸೈಕ್ಲೋನ್ ಎಫೆಕ್ಟ್ಗೆ ವಿಮಾನಗಳು ಗಗನದತ್ತ ಮುಖ ಮಾಡಲಿಲ್ಲ. ಇತ್ತ ಬೆಂಗಳೂರು ಮಂಜಿನ ಮರೆಗೆ ಸರಿದು ನಡುಗಿಸುವ ಚಳಿಗೆ ಮೈಯೊಡ್ಡಿದೆ. ಇನ್ನೂ 3 ದಿನ ಸೂರ್ಯ ಕಣ್ಣಾಮುಚ್ಚಾಲಿ ಆಡಲಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.